ತಿರುಪತಿ ತಿಮ್ಮಪ್ಪನ ಮಹಾಪ್ರಸಾದ ಲಡ್ಡುವಿನಲ್ಲಿ ಅನಿಮಲ್ ಫ್ಯಾಟ್ಸ್ ಇದೆ ಅಂತ ಬೆಳಕಿಗೆ ಬಂದಂತೆ ಸಾಕಷ್ಟು ಒಂದು ಗೊಂದಲ ಸೃಷ್ಟಿಯಾಯಿತು. ಕೋಟ್ಯಾಂತರ ಭಕ್ತರಲ್ಲಿ ಒಂದು ಅನುಮಾನಗಳು ಶುರುವಾಯಿತು. ಅದನ್ನು ಹೋಗಲಾಡಿಸೋಕ್ಕೆ ನಿನ್ನೆ ಶಾಂತಿ ಹೋಮ ನೆರವೇರಿಸಿತ್ತು. ಅದಾದ ಬಳಿಕ ಯಾವ ರೀತಿ ಇದನ್ನು ಖುದ್ದು ನಾವು ಟಿವಿ ನೈನ್ ಭೇಟಿ ಕೊಟ್ಟು ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀವಿ. ಲಡ್ಡು ಕೌಂಟ್ರ್ ಬಳಿ ನಾವಿದ್ದೀವಿ. ಲಡ್ಡು ಕೌಂಟ್ರ್ ಬಳಿ ಯಾವ ರೀತಿಯಾಗಿ ಇವತ್ತು ಭಕ್ತರು ಬಂದು ಲಡ್ಡು ಸ್ವೀಕರಿಸೋಕ್ಕೆ ಬರ್ತಾ ಇದ್ದಾರೆ ಅಂತ ಒಂದು ರೀತಿಯಲ್ಲಿ ನೋಡೋದಾದರೆ ಸ್ವಲ್ಪ ಮಟ್ಟಿಗೆ ಜನಸಂಖ್ಯೆ ಭಕ್ತರ ಸಂಖ್ಯೆ ಇಲ್ಲಿ ಲಡ್ಡು ಖರೀದಿಸೋಕ್ಕೆ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ನಿನ್ನೆ ಶಾಂತಿ ಹೋಮ ಮಾಡುವ ಮೂಲಕ ಪಂಚಗವ್ಯದ ಕುಂಭ ಪ್ರೋಕ್ಷಣವನ್ನು ಎಲ್ಲ ಕಡೆ ಮಾಡಲಾಯಿತು. ಇಲ್ಲೂ ಕೂಡ ಮಾಡಲಾಯಿತು. ಎಲ್ಲೆಲ್ಲಿ ಲಡ್ಡು ತಯಾರಿಸ್ತಿದ್ರು, ಅನ್ನಪ್ರಸಾದ ತಯಾರಿಸ್ತಿದ್ರು ಅಲ್ಲೆಲ್ಲವೂ ಕಡೆ ಹೋಗಿ ಅರ್ಚಕರಿಂದ ಒಂದು ಪ್ರೋಕ್ಷಣಾ ಕಾರ್ಯ ನಡೆಯಿತು. ಪ್ರಮುಖವಾಗಿ ರಾಮಕೃಷ್ಣ ದೀಕ್ಷಿತರ ನೇತೃತ್ವದಲ್ಲಿ ನಡೆದಂಥ ಈ ಒಂದು ಪ್ರೋಕ್ಷಣಾ ಕಾರ್ಯ ಆಗಿ ಒಂದು ನಂಬಿಕೆಯನ್ನು ಸೃಷ್ಟಿಸುವ ಸಲುವಾಗಿ ಒಂದು ಪ್ರೋಕ್ಷಣಾ ಕಾರ್ಯವನ್ನು ನಡೆಸಲಾಯಿತು. ಇವತ್ತು ಕೂಡ ಭಕ್ತರ ಸಂಖ್ಯೆ ಬರ್ತಾ ಇದ್ದಾರೆ. ಲಡ್ಡುಗಳಲ್ಲಿ ಕೌಂಟ್ರುಗಳಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಜನ ಇದ್ದಾರೆ, ಕ್ಯೂ ಇದೆ. ಕಳೆದ ಕೆಳಗಿಂದ ಹೋಲಿಕೆ ಮಾಡಿದ್ರೆ ಇವತ್ತು ಸ್ವಲ್ಪ ಮಟ್ಟಿಗೆ ಭಕ್ತರ ಸಂಖ್ಯೆಯಲ್ಲಿ ಇಲ್ಲಿ ಕೌಂಟ್ರುಗಳಲ್ಲಿ ಕಡಿಮೆ ಇರುವಂಥದ್ದು. ಈಗಾಗಲೇ ಕೆಲವೊಂದು ಭಕ್ತರು ಹೇಳ್ತಾ ಇದ್ರು, ಲಡ್ಡು ಖರೀದಿಸೋಕ್ಕೆ ನಾವು ಹೋಗ್ತೀವಿ, ತಿಮ್ಮಪ್ಪನ ನಂಬ್ಕೊಂಡು ಖರೀದಿ ಮಾಡ್ತೀವಿ, ಆದರೆ ಫ್ರೆಂಡ್ಸ್ ಏನಿದ್ರು ಅವರು ಈ ಬಾರಿ ಏನು ನಮ್ಗೆ ಲಡ್ಡು ತರಬೇಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಎಲ್ಲೊಂದು ಕಡೆ ಇನ್ನೂ ಕೂಡ ಸ್ವಲ್ಪ ಮಟ್ಟಿಗೆ ಒಂದು ಗೊಂದಲ ಇರುವಂಥದ್ದು ಭಕ್ತರಲ್ಲಿ. ಲಡ್ಡು ತೆಗೆದುಕೊಳ್ಬೇಕಾ ಬೇಡವಾ ಅನ್ನೋ ಒಂದು ಗೊಂದಲ ಸಹಜವಾಗಿ ಇನ್ನೂ ಸ್ವಲ್ಪ ಇದೆ. ಅದನ್ನು ಹೋಗಲಾಡಿಸುವಂಥ ಕೆಲಸವನ್ನು TTD ಕೂಡ ಮಾಡಬೇಕಾಗುತ್ತೆ. TTDಯ ಕಾರ್ಯನಿರ್ವಹಣಾ ಅಧಿಕಾರಿ ಶ್ಯಾಮಲಾರಾವ್ ಅವರು ನಿನ್ನೆ ಸಂಕಲ್ಪ ಮಾಡಿ ಇವತ್ತು ಅದನ್ನು ಶಾಂತಿ ಹೋಮವನ್ನು ನೆರವೇರಿಸಿದ್ದಾರೆ. ಇನ್ಮೇಲೆ ಯಾವುದೇ ರೀತಿಯ ಅನುಮಾನ ಪಡೆದೆ ಭಕ್ತರೆಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ಲಡ್ಡುವನ್ನು ಖರೀದಿಸ್ಬೋದು, ಎಲ್ಲ ದೋಷ ನಿವಾರಣೆ ಆಗಿದೆ ಅಂತ ಹೇಳ್ತಿದ್ದಾರೆ. ಬಟ್ ಭಕ್ತರ ಸಂಖ್ಯೆ ಇನ್ನೂ ಕೂಡ ಲಡ್ಡು ಖರೀದಿಸಲು ಸ್ವಲ್ಪ ಮಟ್ಟಿಗೆ ಕಡಿಮೆ ಇದೆ ಅಂತಲೇ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶೇಖರ್ ಜೊತೆ ಶಿವರಾಜ್ ಕುಮಾರ್.